ಶಾಸ್ತ್ರಿಗಳೇ, ಸ್ವಾಮಿ, ಹತ್ತಿರದಲ್ಲಿ ಯಾವ ಲಗ್ನ ಇದೆ ನೋಡಿ ಹೇಳಿ. ಆದಷ್ಟು ಬೇಗ ಈ ಶುಭ ಕಾರ್ಯ ಮುಗಿಸ್ಬಿಡೋಣ. ಆಗ್ಬೋದು ಸ್ವಾಮಿ. ಹೌದು ಬದ್ರೆ, ಇದೊಂದು ಮದುವೆ ಆಗ್ಬಿಟ್ರೆ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿಯಪ್ಪ. ಏನಪ್ಪ, ಮೊನ್ನೆ ಮಾಡ್ಕೊಂಡ್ ಮದ್ವೆ ತೋರಣನೇ ಇನ್ನೂ ಒಣಗಿಲ್ಲ, ಆಗ್ಲೇ ಇನ್ನೊಂದ್ ಮದ್ವೆ ಮಾಡ್ಕೋತೀಯಾ? ಅಯ್ಯೋ ರಾಮ ರಾಮ ರಾಮ, ನನಗಲ್ಲಮ್ಮ ಮದುವೆ, ನಿನಗೂ ಗೋಪಿಗೂ. ಹಾಗಾದ್ರೆ ಈ ಮದ್ವೆ ವಿಷಯದಲ್ಲಿ ನನ್ನ ಅಭಿಪ್ರಾಯ ಯಾಕೆ ಕೇಳಿಲ್ಲ? ಈಗ್ಲೂ ಏನ್ ಪರವಾಗಿಲ್ಲ ಹೇಳಮ್ಮ. ಸುಶೀಲಾ, ನಿಮ್ ತಂದೆನೂ ನಾನು ತುಂಬಾ ವರ್ಷ ಸ್ನೇಹಿತರು. ನಿನ್ನ ಕಾರಣದಿಂದ ನಾವು ಬಂಧುಗಳಾಗ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಗೋಪಿ ನನಗೊಬ್ಬನೇ ಮಗ. ನೋಡಮ್ಮ, ಈ ನಮ್ಮ ಬದರಿ ಆಸ್ತಿಗೆಲ್ಲ ಒಬ್ಬನೇ ಹಕ್ಕದಾರ. ನೀನು ಈ ಮನೆ ಸೊಸೆ ಆದ್ರೆ ನೋಟಿನ ಕಂತೆ ಮೇಲೆ ಹೊರಳಾಡಿಸ್ತಾನೆ ನೋಡು ಗೋಪಿ. ಹೆಣ್ಣಿಗೆ ಸುಖ ತರೋದು ಹಣ ಅಲ್ಲಪ್ಪ, ಗುಣ. ನನಗೆ ಈ ಮದ್ವೆ ಇಷ್ಟ ಇಲ್ಲ. ಮುಚ್ಚೋ ಬಾಯ್, ನನ್ನ ಎದುರಿಗೆ ಇಷ್ಟರ ಮಟ್ಟಿಗೆ ಮಾತಾಡೋರು ಧೈರ್ಯ ಬಂತ ನಿಂಗೆ? ಮದುವೆ ನನ್ನ ಭವಿಷ್ಯದ ಪ್ರಶ್ನೆ ಅಪ್ಪ. ಈಗ ನಾನು ಧೈರ್ಯ ತಗೊಳ್ತೇ ಹೋದ್ರೆ ಮುಂದೆ ನಾನು ಬಾಳೆಲ್ಲ ಕಣ್ಣೀರ್ ಸುರಿಸ್ಬೇಕಾಗುತ್ತೆ. ಪಾಪ, ನನ್ನ ಮದುವೆ ಮಾಡ್ಕೊಂಡ್ರೆ ನಿನ್ನ ಬಾಳ್ನಲ್ಲಿ ಕಣ್ಣೀರ್ ಸುರಿಸ್ಬೇಕಾಗತ್ತೆ. ಅದೇ ಈ ಬ್ಲಡಿ ಬೆಗ್ಗರ್ನ ಮದುವೆ ಮಾಡ್ಕೊಂಡ್ರೆ ನಿನ್ನ ಬಾಳು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡತ್ತೆ ಅಲ್ಲ? ರಂಗನ್ನ? ಹೌದು ಡ್ಯಾಡಿ, ಈ ಮನೆ ಹಾಳನ್ನು ಒತ್ತಾಸೆಯಿಂದಲೇ ಇವಳಿ ಮದುವೆ ಬೇಡ ಅಂತ ಹೇಳ್ತಿರೋದು. ತುಂಬಾ ಉಪಕಾರ ಆಯ್ತು ಗೋಪಿ. ಸಮಯಕ್ಕೆ ಸರಿಯಾಗಿ ಈ ಫೋಟೋ ತಂದ್ಕೊಟ್ಟು ಸುಲಭವಾಗಿ ಕೆಲಸ ಮುಗಿ ಹಾಗೆ ಮಾಡಿದ್ರಿ. ಏನಮ್ಮ, ಹೋಗಿ ಹೋಗಿ ನೀನು ಆ ಸರೋವರ ರಂಗನ್ನ ಮನಸಾರ ಪ್ರೀತಿಸ್ತಿದ್ದೀನಿ. ಅದಕ್ಕೋಸ್ಕರ ಈ ಸಂಬಂಧ ಬೇಡ ಅಂದಿತ್ತು. ಹಲೋ ಮ್ಯಾನೇಜರ್, ನಾನ್ರಿ ಮಾತಾಡ್ತಿರೋದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಬಂಗ್ಲೆಗೆ ಕೆಲವು ಗೆಸ್ಟ್ಗಳು ಬರ್ತಾರೆ. ಒಂದ್ 20 ಜನಕ್ಕಾಗುವಷ್ಟು ಟಿಫನ್ ಕಳಿಸ್ಕೊಡಿ. ಸರಿ ಸರ್. ಸರ್ವ ರಂಗನ ಕೈಲೇ ಕಳಿಸ್ಕೊಡ್ರಿ. ಆಗ್ಲಿ ಸರ್, ಕಳಿಸ್ಕೊಡ್ತೀನಿ. ರೈಟ್. ಕರೆಕ್ಟ್. ಬದ್ರಿ, ಇನ್ ನೋಡು ಮುಂದಿನ ನಾಟಕ ಹೇಗೆ ನಡೆಯುತ್ತೆ ಅಂತ. ನಮಸ್ಕಾರ ಸರ್. ರೆಡಿ. ಸರ್ವರ್, ಸ್ಪೂನ್ಸ್ ಪ್ಲೇಟ್ಸ್ ತಂದಿದ್ಯಾ? ತಂದಿದ್ದೀನಿ ಸರ್. ಏನೋ ನೋಡ್ತಾ ಇದೀಯಾ? ಮ್ಯಾನೇಜರ್ ಹೇಳಿದ್ರು ಯಾರೋ ಸ್ಪೆಷಲ್ ಗೆಸ್ಟ್ಸ್ ಬಂದಿದ್ದಾರೆ ಅಂತ. ಎಲ್ಲಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ನಿನ್ ಕಣ್ ಮುಂದೆನೆ ಕೂತಿದ್ದೇವಲ್ಲ, ನಾವೇ ಸ್ಪೆಷಲ್ ಗೆಸ್ಟ್. ಏಯ್, ಸ್ವೀಟ್ಸ್ ಏನ್ ತಂದಿದ್ಯಾ? ನೋಡ್ತೀನಿ. ಬೇಗ ನೋಡೋ. ಮೈಸೂರು ಪಾಕು ಜಾಂಗೀರ್. ಏನಾ ಸಪ್ಲೈಯರ್? ಏನ್ ನಿನ್ನ ಹೆಸರೇನು? ರಂಗನ ಮಂಗನ? ಏನು ಏನ್ ದಿವಾನ್ನಾಗ ಪೋಸ್ ಕೊಟ್ಕೊಂಡು ನಿಂತು ಬಿಟ್ಟಿದ್ಯಲ್ಲೋ? ತಗೊಂಡ್ ಬಾ, ಅದೇನು ಮೈಸೂರು ಪಾಕು ಜಾಂಗೀರು ತಗೊಂಡ್ ಬಾ. ಏಯ್, ಬೇಗ ಶುರು ಮಾಡ. ಅಪ್ಪ ಗೋಪಿ, ನಿಮ್ ಹೋಟ್ಲಲ್ರು ಸಪ್ಲೈಯರ್ಗಳು ಸಪ್ಲೈ ಮಾಡೋ ಚಂದ ಎಮ್ಮೆ ಮೇಲ್ ಮಳೆ ಹುಯ್ದಾಗೆ. ಯಾವ ಜಂಗಲ್ನಿಂದ ಎಳ್ಕೊಂಡ್ ಬಂದ್ರಿ ಇವುಗಳನ್ನ? ಏಯ್, ಸರ್ವ್ ಮಾಡೋದ್ರೆ ಎಷ್ಟೊತ್ತ ಮಾಡೋದು? ಸುಶೀಲಾ, ನೀ ಸುಮ್ನೆ ಕೂತ್ಕೋ ಕೂತ್ಕೋ. ಸರ್ವ್ ಮಾಡೋಕೆ ಅಂತ ಇವ್ರಿಗೆ ಸಂಬಳ ಕೊಟ್ಟು ನಾವ್ ಇಟ್ಟಿರುವಾಗ ನೀನ್ ಯಾಕೆ ಕೆಲಸ ಮಾಡ್ಬೇಕು? ಸರಿಯಾಗಿ ಹೇಳಿದ್ರಿ ಗೋಪಿ. ಆಡು ಆಡಿನ ಕೆಲಸ ಮಾಡ್ಬೇಕು, ಅರಸನ ಕೆಲಸ ಮಾಡ್ಬೇಕು. ಆಳಾಗ್ ಬಲ್ಲವನು ಅರಸನಾಗ್ ಬಲ್ಲ ಅಂತ ಗಾದೆನೇ ಇದೆಯಪ್ಪ. ಆ ಗಾದೆ ಅಂತ ತಗೊಂಡು ತಿಪ್ಪೆಗೆ ಹಾಕು. ಸರ್ವರ್, ನೀರ್ ತಂದಿಡು. ಬರುತ್ತೆ. ಯಾಕಮ್ಮ ಸಪ್ಲೈಯರ್ ಮುಖನಾಗಿ ನೋಡ್ತಾ ಇದೀಯಾ? ತಗೋ ಟಿಫನ್. ಏನು ಹಾಕುತ್ತಾ ಇದ್ಯಾ? ಜ್ಞಾನ ಇಲ್ಲ ನಿನ್ಗೆ? ಗಣೇಶು, ಗ್ಲಾಸ್ಗಳನ್ನ ಮೆತ್ತಗಿಡಪ್ಪ. ಒಡೆದು ಹೋದ್ರೆ ನಮ್ಮಿಬ್ಬರು ಖರ್ಚಿಗೆ ಬೀಳೋದು. ರಂಗ, ಆ ಕಡೆ ಕೂತಿದ್ದಾನಲ್ಲ
ಅವನ್ಯಾರು? ಗೋಪಿನಾಥ್, ನನಗೇನಾಗ್ಬೇಕು? ನಿಮ್ಮ ಮಗ. ಕರೆಕ್ಟ್. ಇವತ್ತಿನಿಂದ ಅವನು ಈ ಹೋಟೆಲ್ ಅನ್ನಪೂರ್ಣಗೆ ಪಾರ್ಟ್ನರ್. ತುಂಬಾ ಸಂತೋಷ ಸರ್. ನಮ್ಮ ಹೋಟೆಲ್ ನಿನಗೇನ್ ಕೆಲಸ ರಂಗ? ಇದೇನು ಸರ್ ಹೀಗೆ ಕೇಳ್ತಾ ಇದ್ದೀರಿ? ಕೇಳಿದಷ್ಟು ಕುತ್ರ ಹೇಳೋ. ನಿನಗೇನ್ ಕೆಲಸ? ಸರ್ವರ್. ಕರೆಕ್ಟ್. ನಮ್ಮ ಹೋಟ್ಲಲ್ಲಿ ಸರ್ವರ್ ಆಗಿದ್ದುಕೊಂಡು ನನ್ನ ಮಗನ ಹಾಗೆ ನನ್ನ ಸರಿಸಮಾನವಾಗಿ ಸೋಫಾದಲ್ಲಿ ಕೂತ್ಕೋಬಹುದೋ ನೀನು? ನಾನು ಯಾವತ್ತೂ ಸೋಫಾದಲ್ಲಿ ಕೇಳಿದಷ್ಟು ಕುತ್ರ ಹೇಳು. ಕೂತ್ಕೋಬಹುದೋ? ಅದು ಕನಸಿನಲ್ಲೂ ಸಾಧ್ಯ ಇಲ್ಲ. ನಾನು ಅದಕ್ಕೆ ಆಸೆ ಪಡೋನು ಅಲ್ಲ. ಆಸೆ ಪಟ್ಟಿದಿ ಅಷ್ಟೇ ಅಲ್ಲ, ನನ್ನ ಮಗನಷ್ಟೇ ಶ್ರೀಮಂತನಾಗಬೇಕು ಅನ್ನೋ ದುರಾಸೆ ಒಳಗೆ ಒಬ್ಬ ದೊಡ್ಡ ಮನುಷ್ಯನ ಗೌರವನೇ ಮಣ್ಣುಪಾಲು ಮಾಡೋದಕ್ಕೆ ಸಂಚು ಮಾಡ್ತಾ ಇದ್ದಿ. ನೋಡು ನೋಡು, ನನ್ನ ಮಗ ಎಲ್ಲಿ ಕೂತಿದ್ದಾನೆ. ನನ್ನ ಹೋಟ್ಲ್ನ ಆಡು ನೀನು ಎಲ್ಲಿ ನಿಂತಿದ್ದಿ. ಇಷ್ಟಲ್ಲೇ ಗೊತ್ತಾಗತ್ತೆ ನಿನ್ನ ಯೋಗ್ಯತೆ ಏನು ಅನ್ನೋದು. ನವಿಲನ್ನು ನೋಡಿ ಕೆಂಪು ತಪ್ಪು ಕತ್ತರ್ಕಂತಂತೆ. ಏನೋ ಸರ್ವರ್, ನೀನು ಇವ್ರ ಮಗಳನ್ನ ಮದುವೆ ಆಗ್ತೀಯಾ? ಮಿಸ್ಟರ್ ಗೋಪಿ, ಅದನ್ನೆಲ್ಲ ಕೇಳೋದಕ್ಕೆ ನೀರ್ಯಾರು? ಕೇಳಲಿ ಬಿಡಿ. ಪಾರ್ಟಿ ನೆವ ಹೇಳಿ ಅವರು ನನ್ನನ್ನು ಇಲ್ಲಿ ಕರೆಸಿರೋದೇ ಅವಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ. ಮಾಡ್ಲಿ ಬಿಡಿ. ನಿನ್ನಂತ ಆಫ್ಟರ್ ಆಲ್ ಸರ್ವರ್ಗೆ ಅವಮಾನ ಮಾಡೋಕೆ ಇಲ್ಲಿವರೆಗೂ ಕರೆಸ್ಬೇಕಾಗಿರ್ಲಿಲ್ಲ. ನಮ್ ತಂದೆ ಸ್ನೇಹಿತರ ಮಾನ ಮರ್ಯಾದೆಗೆ ನಿನ್ನಿಂದ ಧಕ್ಕೆ ಬಂದಿದೆಯಲ್ಲ ಅಂತ ಬುದ್ಧಿ ಹೇಳೋಕ್ ಕರೆಸಿತ್ತು. ಬುದ್ಧಿ ಹೇಳೋದಕ್ಕೂ ತಿದ್ದೋದಕ್ಕೂ ದೇವರಂಥ ನನ್ನ ತಂದೆ ಇದ್ದಾರೆ. ಅಧಿಕ ಪ್ರಸಂಗಿಗಳಿಂದ ನಾನು ಅದನ್ನು ಕಲಿಬೇಕಾದ ಅವಶ್ಯಕತೆ ಇಲ್ಲ. ಏನಂದ್ರೆ? ಯಾರೋ ಅಧಿಕ ಪ್ರಸಂಗಿ? ತಂದೆಯಾದವ್ರು ಎದುರಿಗೆ ಕೂತಿದ್ರು ರೌಡಿ ಹಾಕಿ ಕೂಗಾಡ್ತಾ ಇದ್ದೀರಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ಮಿಸ್ಟರ್ ಗೋಪಿನಾಥ್, ಸತ್ಯ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪನೆದುರಿಗೇನಾದ್ರೂ ನಾನು ಈ ರೀತಿ ಕೂಗು ಮಾತಾಡಿಬಿಟ್ಟಿದ್ರೆ ಅಲ್ಲೇ ಕೊಂದು ಹಾಕ್ಬಿಡ್ತಾ ಇದ್ದ ನನ್ನ. ಇಲ್ಲ, ಅಯ್ಯೋಯ್ಯೋ ಇಂಥ ಮಗ ನಾನು ಹುಟ್ಟಿದ್ನಲ್ಲ ಅಂತ ನಾಲ್ಗೆ ಇರ್ಕೊಂಡು ಪ್ರಾಣ ಆದ್ರೂ ಬಿಟ್ಬಿಡ್ತಾ ಇದ್ದ. ಕೇಳಿದ ಇವನ್ ತಲ ಹಟ್ಟನ. ಇವನ ಹತ್ರ ಯಾಕೋ ನಮಗೆ ಹೆಚ್ಚಿಗೆ ಮಾತು. ಏ ರಂಗ, ನಿನಗೂ ನಮ್ ನಾಗಪ್ಪನ ಮಗಳಿಗೂ ಏನೇ ಮಾತಾಗಿರಬಹುದು, ಏನೇ ವಿಶ್ವಾಸ ಇರಬಹುದು, ಆದರೆ ಇವತ್ತಿನಿಂದ ನೀನು ಅವಳನ್ನ ಮರೀಲೇಬೇಕು. ನನ್ನ ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಏನಾದ್ರೂ ಇದ್ರೆ ಹೇಳಿ ಕೇಳ್ತೀನಿ. ನನ್ನ ಸ್ವಂತ ವಿಷಯಕ್ಕೆ ತಲೆ ಹಾಕೋದು ನಿಮ್ಮ ಘನತೆಗೂ ತೊಂದರೆ, ಅದನ್ನ ತಪ್ಪು ಅಂತ ಎದುರಿಸೋದು ನನ್ನ ಮನಸ್ಸಿಗೂ ತೊಂದರೆ. ಏನಂದೆ? ಕಾಫಿ ಕೊಡ್ಲೆ ಎಂದು. ಯಾವನಕ್ ಬೇಕೋ ನಿನ್ನ ಕಾಫಿ? ನನ್ನ ಕಾಫಿ ಅಲ್ಲ, ನಿಮ್ಮದು. ಥ್ಯಾಂಕ್ ಯು. ಗಣೇಶಣ್ಣ, ಡ್ಯೂಟಿ ಮುಗಿತಪ್ಪ, ಎಲ್ಲ ಖಾಲಿ ಮಾಡು. ನಮಸ್ಕಾರ ಸರ್, ಬರ್ತೀವಿ. ಇವನಿಗೆ ಬುದ್ಧಿ ಹೇಳಕ್ ಕರೆಸ್ಲಿಲ್ಲ, ನಾನು ಬುದ್ಧಿ ಹೇಳಿಸ್ಕೊಳಕ್ ಕರೆಸ್ಕೊಂಡಾಗಾಯ್ತು. ಅಯ್ಯೋ ನಿನ್ನ ಬುದ್ಧಿಗಟ್ಟು. ಡ್ಯಾಡಿ, ನೀನ್ ಸುಮ್ನೆ ಇದ್ರು ನಾನ್ ಸುಮ್ನೆ ಇರೋದ? ಏನ್ ಮಾಡ್ತೀನಿ? ಆ ರಂಗನ ಕೈಕಾಲಾದ್ರೂ ಮುರಿದು ಸುಶೀಲನ್ ಮದ್ವೆ ಆಗ್ತೀನಿ. ಅವಳನ್ನ ಮದುವೆ ಆಗೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಮದುವೆ ಅಂತ ಆಗುವಾಗ 10 ಜನ ಒಪ್ಬೇಕು ಅಂತ ಹೆಣ್ಣನ್ನು ತರಬೇಕು. ಈಗ ಸುಶೀಲ ಏನಾಗಿದ್ದಾಳೆ ಅಂತ ಕೇಳ್ತೀಯ? ನಮ್ ಹೋಟ್ಲ್ ಬಿಟ್ಟು 16 ದಿನ ರಂಗನ ಮನೇಲಿ ಇರ್ಲಿಲ್ಲ. ಅವರಿಬ್ರು ಮದುವೆ ಆಗ್ತೀನಿ ಅಂತ ಕುಣಿತಿರೋದು ನೋಡಿದ್ರೆ ಗೊತ್ತಾಗೋದಿಲ್ಲ ಅವರಿಬ್ರಲ್ಲಿ ಏನೇನು ಅವ್ಯಕ ನಡೆದಿದೆಯೋ ಅಂತ. ಅಷ್ಟಕ್ಕೆ ಸುಶೀಲ ಮೇಲೆ ಇಲ್ಲದೆಲ್ಲ ಹೇಳಕ್ಕಾಗತ್ತಾ ಡ್ಯಾಡಿ? ಗೋಪಿ ಅವಳು ಹೆಣ್ಣು. ಬೆಕ್ಕಿನ ಮುಂದೆ ಇಟ್ಟ ಹಾಲ್ನ ಅದು ಎಂಡ್ಲಾಗ್ಲಿಲ್ಲ ಅಂತ ಹೇಳೋನು ಮುಟ್ಟಾಳ. ಡ್ಯಾಡಿ, ನೀನೇನೇ ಹೇಳಿದ್ರು ನಾನು ಅವಳನ್ನು ಬಿಡೋಲ್ಲ. ಬೇಕಾದ್ ಮಾಡ್ಕೊಂಡು ಹಾಳಾಗಿ ಹೋಗಪ್ಪ, ಆದ್ರೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಮಾತ್ರ ಹೇಳಬೇಡ. ಎಲ್ಲದಕ್ಕೂ ನನ್ನ ಮೇಲೆ ಜಬರ್ದಸ್ತ್ ಮಾಡ್ತೀಯ ಹೊರತು ನಿನ್ನ ಅವಮಾನ ಮಾಡಿದ ಆ ರಂಗನ ಮಾತ್ರ ಅವನಂದು ಏನು ಪ್ರಯೋಜನ ಇಲ್ಲ ಕಣೋ. ಯಾವ ಕೆಲಸಕಾರರ ಬೆಂಬಲದಿಂದ ಅವನು ಹೀಗೆ ಆಡ್ತಾ ಇದ್ದಾನೋ ಅದೇ ಕೆಲಸಕಾರರು ಅವನ ಈ ಹೋಟ್ಲಿಂದ ದಪ್ಪು ಹಾಗೆ ಮಾಡ್ಲಿಲ್ಲ, ನನ್ನ ಹೆಸರು ಬದಲಿನಾಗ್ತೇ ಅಲ್ಲ. ಕಮೇನ್. ನಮಸ್ಕಾರ ಸಾವುಕಾರರಿಗೆ. ನಮಸ್ಕಾರ. ಏನೋ ಫೋನ್ ಮಾಡಿದ್ರಂತಲ್ಲ ಬರ್ಲಿಕ್ಕೆ, ಹಾ. ಅತ್ತೆ ನನ್ನ ಹೋಗು ಅಂತೀರ. ನೀನಲ್ಲಿ ಕೂತು. ಈಗ ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗಿದೆ. 5ನೇ ಮಹಡಿ ಒಳಗೆ ನಿನಗೋಸ್ಕರ ಒಂದು ರೂಮ್ ರೆಡಿ ಆಗಿದೆ. ಅಲ್ಲಿ ನೀನು ಆರಾಮಾಗಿದ್ದು ಬಿಡು. ರಾತ್ರಿ 8:15 ಗಂಟೆಗೆ ಸರಿಯಾಗಿ ನೀವ್ ಬರ್ತೀರಾ? ಯಾಕೆ ಮನೆಗೆ ಬರ್ಬೋದಿತ್ತಲ್ಲ?
ಅದಕ್ಕೋಸ್ಕರ ನಿನ್ನನ್ನ ಬರಹೇಳಿಲ್ಲ. ಮತ್ತೆ ರಾತ್ರಿ 8:15 ಗಂಟೆಗೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡು. ಒಬ್ಬ ಸರ್ವರ್ ಬರ್ತಾನೆ. ಅಯ್ಯಯ್ಯ, ಒಬ್ಬ ಸರ್ವರ? ಹೇಳ್ದಷ್ಟು ಕೇಳ್ತೀಯಲ್ವೋ? ಹೇಳಿ. ಒಬ್ಬ ಸರ್ವರ್ ಬರ್ತಾನೆ. ಅವನ ಜೊತೆ ಒಳಗೆ ನೀನು ಉಪಾಯವಾಗಿ ಮಾತಾಡ್ತಾ ನೀನೇನೆ ಅವನ್ನ ಬಲವಾಗಿ ತಪ್ಕೊಂಡ್ಬಿಡು. ಅವನೇ ನೀನ್ ಕೆಡಿಸ್ತಾ ಅಂತ ಅನ್ಬಿಟ್ಟು ನೀನೇನೆ ಲಬ ಅಂತ ಅಂದ್ಬಿಟ್ಟು ಬಾಯ್ ಬಿಡ್ಕೊಂಡು ಕೂಕೋ. ಅಲ್ರಿ, ನಾನೇ ಅವನ ಬಲವಂತವಾಗಿ ತಪ್ಕೊಂಡ್ಮೇಲೆ ಇನ್ ಕೂಗೋದ್ ಯಾಕೆ? ಆ ಕಾರಣ ಆಮೇಲೆ ಹೇಳ್ತೀನಿ. ಈಗ ಹೇಳ್ದಷ್ಟು ಮಾಡ್ತೀಯ ಇಲ್ವೋ ನೀನು? ಸರಿ. ಹಾಯ್, ನೋಡಲ್ಲಿ ಹೇಗೆ ಆಡಿದೆ ನೋಡಿದೆಯಾ? ಅಂಬಾ ಜಗನ್ಮಾತಾ ಓ ಸಾರಿ ಸ್ವಾಮೀಜಿ, ಫಾರ್ಗಿವ್ ಮೀ. ಪರಚಿಂತೆ ನಮಗೆ ತಕಯ್ಯ. ಸಾಬಿ ಡಾರ್ಲಿಂಗ್, ನಾನು ಹೇಗೆ ಆಡುತ್ತೇನೆ ನೋಡು. ಓಕೆ.